ನಾವು ಇಲ್ಲಿ ಬನ್ನೇರುಘಟ್ಟ ಹತ್ರ ಒಂದು ಟೈಗರ್ ಏರೋ ರೆಸ್ಟೋರೆಂಟ್ ಅಂತ ಬಹಳ ವಿನೂತವಾಗಿರುವಂಥ ಒಂದು ರೆಸ್ಟೋರೆಂಟ್ ಹತ್ರ ಬಂದಿದ್ದೀವಿ. ಅದರ ಈಗ ಹೋಗ್ತಾ ಇರಬೇಕಾದ್ರೆ ನೋಡಿದೆ, ಇದರ ಪರಿಚಯವನ್ನು ಕೂಡ ನಮ್ಮ ವೀಕ್ಷಕರಿಗೆ ಮಾಡಿಕೊಡ್ಬೋದಾ ಅನ್ನುವ ದೃಷ್ಟಿಯಲ್ಲಿ ಈ ಸಣ್ಣ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಸಾಮಾನ್ಯಕ್ಕೆ ಸಣ್ಣ ವಿಮಾನದ ರೀತಿಯಲ್ಲೇ ಒಂದು ಮಾಡಿದ್ದಾರೆ. ನೋಡ್ಬೋದು, ವಿಂಗ್ ಟೈರ್ ಇರ್ಬೋದು, ವಿಮಾನದಲ್ಲಿ ನೋಡ್ತಕ್ಕಂಥ ಎಲ್ಲ ರೀತಿಯ ಒಂದು ಇಲ್ಲಿ ನಿರ್ಮಾಣವನ್ನು ಮಾಡುವಂಥದ್ದು. ಇದರೊಳಗಡೆ ಒಂದು ರೆಸ್ಟೋರೆಂಟನ್ನು ಮಾಡಿದ್ದಾರೆ. ಹಾಗೆ ಹೊರಗಡೆ ಕೂಡ ರೆಸ್ಟೋರೆಂಟ್ ಇರ್ಬೋದು ಅಥವಾ ವಿಮಾನದ ಕೆಳಗಡೆ ಕೂಡ ಕೂತ್ಕೊಂಡು ನಾವು ಆಹಾರವನ್ನು ತಗೊಳ್ಳುವಂಥ ವ್ಯವಸ್ಥೆ ಮಾಡಿರುವಂಥದ್ದು. ಒಟ್ಟಾರೆಯಾಗಿ ಒಂದು ಬೆಂಗಳೂರಿನಲ್ಲಿ ಒಂದು ವಿನೂತನವಾದ ರೀತಿಯ ರೆಸ್ಟೋರೆಂಟನ್ನು ಮಾಡಿರುವಂಥದ್ದು. ಎಲ್ರಿಗೂ ವೀಕ್ಷಕರಿಗೆ ಇದರ ಪರಿಚಯ ಆಗಲಿ ಅಂತ ಇದರದ ಒಂದು ಗೂಗಲ್ ಮ್ಯಾಪ್ ಲಿಂಕ್ ಕೂಡ ನಾನು ಹಾಕಿರ್ತೀನಿ, ನೋಡ್ಬೋದು, ಆಸಕ್ತರು ಬರ್ಬೋದು. ನಾವು ಈಗ ಒಳಗಡೆ ಬರ್ತಾ ಇದ್ದೀವಿ. ನೋಡ್ಬೋದು, ವಿಮಾನದ ರೆಕ್ಕೆಯ ಹತ್ತಿರ ನಾವೀಗ ಬರ್ತಾ ಇರೋಂಥದ್ದು. ವಿಮಾನದ ಕೆಳಗಡೆ ಚಕ್ರಗಳು ಕೂಡ ನೋಡ್ಬೋದು. ಹಾಗೆ ಕೆಳಗಡೆ ಕೂಡ ಫುಡ್ಡನ್ನೆಲ್ಲ ನಾವು ತಗೊಳ್ಬೋದು. ಮಕ್ಕಳಿಗೆ ಆಟ ಆಡೋದಕ್ಕೆ, ಒಂದು ರೀತಿ ಮಲ್ಕೊಳ್ಳೋದಕ್ಕೆ ಯಾವ ರೀತಿ ಬೇಕೋ ಆ ರೀತಿ ಸಣ್ಣ ಸಣ್ಣ ಜಾಗಗಳನ್ನ ಮಾಡಿದ್ದಾರೆ. ಚಿಲ್ಡ್ರನ್ಸ್ ಕಿಡ್ ಏರಿಯಾ ಇರೋವಂಥದ್ದು. ಇಲ್ಲಿ ಬೇಕರಿ ಐಟಮ್ಗಳೆಲ್ಲ ಸಿಗ್ತಾ ಇದ್ದಾವೆ. ಇಲ್ಲಿ ಕೂಡ ಚಾಟ್ಸ್ನ ಹೊರಗಡೆನೆ ಬೇರೆಡೆ ಹೋಗದೆ ಇಲ್ಲಿ ತಗೊಳ್ಳೋಂಥವ್ರಿಗೆ ಇಲ್ಲಿ ವ್ಯವಸ್ಥೆ ಇದೆ. ಒಟ್ಟಾರೆಯಾಗಿ ಒಂದು ವಿನೂತನವಾದ ಪ್ರಯತ್ನವನ್ನು ಇಲ್ಲಿ ರೆಸ್ಟೋರೆಂಟನ್ನು ಮಾಡಿರುವಂಥದ್ದು. ಇಲ್ಲಿ ಜಸ್ಟ್ ವಿಮಾನದ ಒಳಗಡೆ ಹೋಗಿ ಬರ್ತೀವಿ, ನೋಡ್ಕೊಂಡು ಬರ್ತೀವಿ ಅಂದರೂ ಕೂಡ ಅವ್ರಿಗೆ ಇಲ್ಲಿ ಟಿಕೆಟ್ ಅಂತ ತೊಗೊಳ್ಬೇಕು. 100 ರೂಪಾಯಿ ಟಿಕೆಟ್ ಇರುತ್ತೆ ಇದಕ್ಕೆ. ನೋಡೋಣ ಒಳಗಡೆ ಏನೆಲ್ಲ ಇದೆ ಅಂತೇಳಿ. ಈ ಮೆಟ್ಲನ್ನು ಹತ್ತಿ ಒಳಗಡೆ ಹೋದರೆ ಸಾಮಾನ್ಯವಾಗಿ ವಿಮಾನ ಹತ್ತಬೇಕಾದ್ರೆ ಈ ರೀತಿ ಮೆಟ್ಲು ಹತ್ಕೊಂಡೇ ನಾವು ಹೋಗ್ತೀವಿ. ಆ ರೀತಿಯೇ ಒಂದು ಅನುಭವ ಕೊಡುವಂಥ ಒಂದು ಪ್ರಯತ್ನವನ್ನು ಇಲ್ಲಿ ಮಾಡಿದ್ದಾರೆ. ವಾವ್, ನಮಗೆ ವಿಮಾನದಲ್ಲಿ ಹೇಗೆ ಸ್ವಾಗತಕಾರರು ಸ್ವಾಗತ ಮಾಡ್ತಾರೆ ಅದೇ ರೀತಿ ಕೂಡ ಇಲ್ಲಿ ಸಿದ್ಧತೆ ಇರುವಂಥದ್ದು. ಒಳಗಡೆ ಬಂದರೆ ನಿಮಗೆ ವಿಮಾನದ ಒಳಗಡೆ ಎಂಟ್ರ್ ಆಗ್ತಿದ್ದೀವಿ ಅನ್ನುವಂಥ ಒಂದು ಕಲ್ಪನೆ ಇಲ್ಲಿ ಬರುತ್ತೆ. ಮಕ್ಕಳಿಗೆ ಕೂಡ ಇಲ್ಲಿ ವಿಮಾನದ ಮುಂದೆ ಹೇಗೆ ಇರುತ್ತೆ, कैसा है, अच्छा लग रहा है, अच्छा. ಮಕ್ಕಳು ಇಲ್ಲಿ ಅವರ ಅನುಭವವನ್ನು ಕೂಡ ಆನಂದವನ್ನು ಪಡ್ತಾ ಇದ್ದಾರೆ. ಇದು ಈ ಹೋಟೆಲ್ನ ಒಂದು ಸಣ್ಣ ಕ್ಯಾಶ್ ಕೌಂಟ್ರು. ಅನೇಕ ಒಂದು ಇಲ್ಲಿ ಉಪಹಾರ ತಗೊಳ್ಳೋದಕ್ಕೆ ಆಹಾರದ ವ್ಯವಸ್ಥೆ ಇಲ್ಲಿ ಮಾಡಿಕೊಟ್ಟಿದ್ದಾರೆ. ಇದು ವಿಮಾನದ ಒಳಗಡೆ ಯಾವ ರೀತಿ ನಮ್ಮ ಅನುಭವ ಕೊಡ್ತದೆ ಅದೇ ರೀತಿಯಲ್ಲೇ ಮಾಡಿರುವಂಥದ್ದು. ಇವನ್ ಒಳಗಡೆ ಯಾರು ಪರಿಚಾರಕರಿರ್ಬೋದು, ಬೇರೆ ಎಲ್ಲರೂ ವಿಮಾನದ ಒಂದು ಅನುಭವನ ಕೊಡುವಂಥ ರೀತಿಯ ಉಡುಪುಗಳನ್ನ ಹಾಕ್ಕೊಂಡಿರುವಂಥದ್ದು. ಈ ಒಂದು ವಿಶಿಷ್ಟ ಹೋಟೆಲ್ನ ಪರಿಚಯನ ನಾವು ನಿಮಗೆ ಮಾಡಿಕೊಟ್ಟಿದ್ದೀವಿ. ಐ ಥಿಂಕ್ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನಮಸ್ಕಾರ. ಹೊರಗಡೆಯಿಂದ ಕೂಡ ಯಾವ ರೀತಿ ಕಾಣುತ್ತೆ ಅಂತ ನೋಡ್ಬೋದು. ಇಲ್ಲಿ ಈ ವಿಮಾನದ ಹಿಂದಿನ ರೆಕ್ಕೆಯನ್ನು ತೋರಿಸುವಂಥ ಪ್ರಯತ್ನ ನಿಮಗೆ ಮಾಡಿಕೊಡ್ತಾ ಇದ್ದೀವಿ. ಇನ್ನೊಂದು ಕಿಟಕಿ ಥರ ಮಾಡಿದ್ದಾರೆ, ನೋಡೋಣ. ನಮಸ್ಕಾರ.